ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಕಾದೋ ನಜ್ಜಿ ಪಿಂಡ ಸಡಾಗತ್ತೆ ಮ್ಯಾಚು ಜಡಿ ಮಳೆ ಗುರು ಬೆಂಗಳೂರಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಮಳೆ ಬರುತ್ತೆ ಅಂತ. ಅದೇ ಥರ ಮಳೆ ಬಂದು ಮ್ಯಾಚು ಉಣ್ಕೊಂಡು ಹೋಯ್ತು. ಇವತ್ತು 1 each ಪಾಯಿಂಟ್ ಶೇರ್ ಆಗಿರೋದ್ರಿಂದ RCB ಟಾಪ್ ಆಫ್ ದ ಟೇಬಲ್ಗೆ ಬಂತು. ಅಂದರೆ KKR ಅವರು ಇವತ್ತು ಏನೋ ಅವ್ರು ಹೋಪ್ಸ್ ಇರಲಿಲ್ಲ ಆಯಿತಾ. ಅಫಿಷಿಯಲಿ ಔಟ್ ಆಗಿರಲಿಲ್ಲ ಅಷ್ಟೇ. ಇವತ್ತು ಅಫಿಷಿಯಲಿ ಎಲಿಮಿನೇಟೆಡ್ ಅಂತ ಬಂದ್ಬಿಡ್ತು ಬಂದ್ಬಿಡ್ತು. ಬಟ್ ಇವತ್ತು ವಿರಾಟ್ ಕೊಹ್ಲಿಗೆ ಫೆಲಿಸಿಟೇಟ್ ಮಾಡಬೇಕು, ಗ್ರೌಂಡಲ್ಲಿ ಫೀಲ್ಡಲ್ಲಿ ನೋಡಬೇಕು ವಿರಾಟ್ ಕೊಹ್ಲಿ ಅಂತ ಆಸೆ ಪಟ್ಕೊಂಡು ಎಲ್ಲ ಪಾಪ ವೈಟ್ ಜರ್ಸಿನೆಲ್ಲ ಹಾಕೊಂಬಂದು ಗ್ರೌಂಡ್ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಇವತ್ತು ಈ ಐತಿಹಾಸಿಕ ದಿನ ನಾವು ಮಾಡೋಣ ಅಂತ ಅನ್ಕೊಂಡಿದ್ರೆ ಈ ಥರ ಆಗೋಗ್ಬಿಡ್ತಲ್ಲ, ಮ್ಯಾಚೇ ಕಲ್ಡ್ ಆಫ್ ಆಗೋಗ್ಬಿಡ್ತಾರೆ. ಇವತ್ತು ಏನೋ ಒಂಥರ ಅವ್ರದ್ದು ಸ್ಪೆಷಲ್ ಆಗಿರೋದು ಗುರು. ಯಾಕಂದರೆ ವೈಟ್ ಜರ್ಸಿ ಹಾಕೊಂಡು ಬಂದಿದ್ರಲ್ಲ, ವೈಟ್ಸ್ ಹಾಕೊಂಡು ಬಂದಿದ್ರು. ಸೊ ಮ್ಯಾಚ್ ಆಗಿತ್ತು ಅಂದರೆ ಒಂಥರ ಚೆನ್ನಾಗಿರೋದು. ಸೊ ನೋಡಿ ಅಲ್ಲಿ ಪಾಪ ಅವ್ರಿಗೆ ಒಂದು ಬಾಲು ಟಾಸು ಆಗಲಿಲ್ಲ, ಅಲ್ಲಿ ಮ್ಯಾಚು ಆಗಲಿಲ್ಲ, ಒಂದು ಬಾಲು ಆಗಲಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಸ್ಯಾಡ್ ಫೇಸಸ್ ಇವತ್ತು. ಬರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿದ್ದಂಥ ಫ್ಯಾನ್ಸ್ಗಳಿಗೆ ನಿರಾಶೆ ಸಿಕ್ಕಾಪಟ್ಟೆ. ಸೊ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. ಇವಾಗ ಕರೆಂಟ್ಲಿ RCB ಸ್ಟ್ರೈಟ್ ಅವೇ ಅಟ್ ದ ಟಾಪ್ ಆಫ್ಟರ್ 12 ಮ್ಯಾಚಸ್. 17 ಇವತ್ತು ಮ್ಯಾಚ್ ಆಗಬೇಕಾಗಿತ್ತು ಗುರು. 1 ಪಾಯಿಂಟ್ ಯಾವನಿಗೆ ಬೇಕಿತ್ತು. ಸೊ ಇವಾಗ ಗೆಲ್ತೀವಿ, ಮ್ಯಾಚ್ ಆಗಬೇಕಾಗಿತ್ತು ಅಷ್ಟೇ ನಮಗೆ. 5 ಓವರ್ ಮ್ಯಾಚ್ ಆಗಬೇಕಾಗಿತ್ತು ನಮಗೆ. ಸೊ ಅದನ್ನೇ ಬೇಕಾಗಿತ್ತು. ನಾನು ಅಂದ್ಕೊಂಡಿದ್ದೆ ಎಂಥ ಮಳೆ ಬಂದರೂ ಕೂಡ ಬೆಂಗಳೂರಲ್ಲಿ ಅದು ಸಸ್ಟೈನ್ ಮಾಡುತ್ತೆ. ನಮ್ಮ ಚಿನ್ನಸ್ವಾಮಿ ಮಸ್ತಾಗಿದೆ, ಸಬ್ಬೇರ್ಸ್ ಡ್ರೈನೇಜ್ ಸಿಸ್ಟಮ್ ಎಳ್ದು ಬಿಸಾಕತ್ತೆ, ಹಿಂಗೇನೆ ಏನಾನ ಒಂದು ಆಗುತ್ತೆ ಅಂತ. ಬಟ್ ಮಳೆನೇ ಬಿಡಲಿಲ್ವಲ್ಲ, ಜಡಿ ಮಳೆ ನಿಲ್ತಾನೆ ಇಲ್ಲ. ಅಲ್ಲಿ ಇನ್ನೂ ಬರ್ತಾನೆ ಐತೆ ಮಳೆ. ಸೊ ಡ್ರಿಸ್ಲಿಂಗ್ ಎಲ್ಲ ನಿಲ್ಲಬೇಕು ಮ್ಯಾಚ್ ಸ್ಟಾರ್ಟ್ ಆಗಬೇಕು ಅಂದರೆ. ಅದಕ್ಕೋಸ್ಕರ ಸ್ಟಾರ್ಟ್ ಆಗಲಿಲ್ಲ. ಕಟ್ ಆಫ್ ಟೈಮ್ ಇದ್ದಿದ್ದು 10:59. ಅದ್ರ ಒಳಗಡೆನೇ ಮ್ಯಾಚ್ನ ಮುಗಿಸಿದ್ರು. ಅಂದರೆ ಕಾಲ್ಡ್ ಆಫ್ ಆಗಿದೆ ಅಂತ. ಏಕೆಂದರೆ ಮಳೆ ನಿಲ್ತಾ ಇಲ್ಲ ಗೊತ್ತಾಯಿತು. ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಬಿಟ್ಟಾಕು ಗುರು ಅಂತ. ಸೊ RCB ಸ್ಟ್ರೈಟ್ ಅವೇ ಅಟ್ ದ ಟಾಪ್ 17 ಪಾಯಿಂಟ್ ಇಟ್ಕೊಂಡು ಇನ್ನು 2 ಮ್ಯಾಚ್ ಇದೆ. 2 ಮ್ಯಾಚಲ್ಲಿ RCB ಗೆಲ್ತು ಅಂದರೆ ಟಾಪಲ್ಲಿ ಹೇಳ್ಕೊತಾರೆ. ಇಲ್ಲ ಅಂದರೆ RCB ಇವಾಗಿನ ಸೀನ್ ನೋಡ್ತು ಅಂದರೆ ಮಗ ಟಾಪ್ 2 ಅಲ್ಲಿ ಯಾಕೋ ಕ್ವಾಲಿಫೈ ಆಗುವಂಥ ಸೀನೇ ಜಾಸ್ತಿ ಕಾಣಿಸ್ತಾ ಇದೆ. ಇನ್ನು ಕ್ವಾಲಿಫೈ ಅಫಿಷಿಯಲಿ RCB ಆಗಿಲ್ಲ. ಟಚಿಂಗ್ ಡಿಸ್ಟೆನ್ಸಲ್ಲಿದ್ದಾರೆ ಅಷ್ಟೇ. ಆ ಒಂದು ಕಾಲ ಎತ್ತಿ ಇಟ್ಟು ಒಂದು ಒಳಗಡೆ ಇಟ್ಬಿಟ್ಟಿದ್ದಾರೆ, ಇನ್ನೂ ಒಂದು ಎತ್ತಿ ನೆಲಕ್ಕೆ ಇಡಬೇಕು, ಆ ಡಿಸ್ಟೆನ್ಸಲ್ಲಿ ಇದ್ದಾರೆ ಅಷ್ಟೇ. RCB ಒಂಥರ ಅಫಿಷಿಯಲಿ ಕ್ವಾಲಿಫೈ ಆಗಿರೋ ಲೆಕ್ಕನೇ, ಬಟ್ ಅಫಿಷಿಯಲಿ ಕ್ಯೂ ಅಂತ ಬಂದಿಲ್ಲ ಅಷ್ಟೇ. ಸೊ ಸೀನ್ನ ನೋಡ್ತು ಅಂದರೆ ಆ ಥರ ಕಾಣಿಸಿದೆ. ಇನ್ನೇನು KKR ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಯ್ತಲ್ಲ. ಇನ್ನೇನು GT ಅವರು ಸೆಕೆಂಡ್ ಪೊಸಿಷನ್ನು 16 ಪಾಯಿಂಟ್ ಇಟ್ಕೊಂಡಿದ್ದಾರೆ ನೋಡಿ. 17, 16, 15, 14 ಹೆಂಗಿದೆ ನೋಡಿ ಇವರು ಪಾಯಿಂಟ್ ಸಿಸ್ಟಮು. 17, 16, 15 ಆ್ಯಂಡ್ 14 ಲೈನಾಗಿ ನಿಂತ್ಕೊಂಡಿದ್ದಾರೆ. RCB ಇವಾಗ ಆಟ್ಸಿಗೆ ಬಂದ್ಬಿಡ್ತು. ಇಷ್ಟು ದಿನ ಇವರಲ್ಲಿ ಆಟ್ಸಿಗೆ ಬಂದಿದೆ. ಪಂಜಾಬ್ ಕಿಂಗ್ಸ್ ಕೂಡ ಆಟ್ಸಲ್ಲಿದ್ದಾರೆ. ಸೊ ಕಾಂಪಿಟೇಷನ್ ಇವಾಗ RCBಗೂ ಪಂಜಾಬ್ ಕಿಂಗ್ಸ್ ಇರುತ್ತೆ. ಯಾಕಂದರೆ ಗುಜರಾತ್ ಇವನ್ಸಲ್ಲಿದ್ದಾರೆ. ಸೊ ಅವ್ರ ಹತ್ರ ನಾವು ಕಾಂಪಿಟೇಷನ್ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಅವ್ರು ಇವನ್ಸಿಗೆ ಬಂದ್ಬಿಡ್ತಾರೆ. ನಾವು ಕಾಂಪಿಟೇಷನ್ ಪಂಜಾಬ್ ಕಿಂಗ್ಸ್ ಹತ್ರ ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಪಂಜಾಬ್ ಕಿಂಗ್ಸ್ ಗೆಲ್ತಾ ಬಂತು ಅಂದರೆ, ನಾವೇನಾದ್ರು ಸೋತ್ವಿಗಿದ್ವಿ ಅಂತಂದರೆ, ಆ ಥರ ಸೀನ್ ಆಯಿತು ಅಂದರೆ ಆಡ್ ಆ್ಯಂಡ್ ಇವನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಇವಾಗಂತೂ RCB ಕಂಫರ್ಟಬಲ್ ಆಗಿನೇ ಕಾಣಿಸ್ತಾ ಇದೆ. ಅದೇ ನೆಕ್ಸ್ಟ್ ಮ್ಯಾಚ್ ಇನ್ ಕೇಸ್ ಏನಾದ್ರು ಗುಜರಾತ್ ಗೆಲ್ತು ಅಂದರೆ ಅವ್ರ ಮೇಲೆ ಬರ್ತಾರೆ. ಪಂಜಾಬ್ ಗೆಲ್ತು ಅಂದರೆ ಅವ್ರ ನೆಟ್ ರನ್ ರೇಟ್ ಬೆಟರ್ ಆಯಿತು ಅಂದರೆ ಅವ್ರ ಮೇಲೆ ಬರ್ತಾರೆ. ಮೇಲೆ ಕೆಳಗೆ ಹೋಗೋದಂತೂ ಇದ್ದಿದ್ದೇನೆ. ಬಟ್ ಇನ್ನೂ ಒಂದೇನು ಅಂತ ಅಂದರೆ ಚಿನ್ನಸ್ವಾಮಿಲಿ ಇನ್ನೂ ಒಂದು ಮ್ಯಾಚ್ ಬೇರೆ ಇದೆಯಲ್ಲ, ಸನ್ರೈಸ್ ಅಗೇನ್ಸ್ಟ್ ಅಂತ ಕಾಣಿಸುತ್ತೆ. ಸೊ ಆ ಮ್ಯಾಚು ಏನಾದರೂ ಇದೇ ಥರ ಮಳೆ ಬಂದು ಉಣ್ಕೊಂಡು ಹೋಗ್ಬಿಡ್ತು ಅಂತಂದರೆ, ಅಲ್ಲೂ 1 ಪಾಯಿಂಟ್ ಆಗೋಗ್ಬಿಡ್ತು ಅಂತಂದರೆ ಒಂಥರ ನಾವು ಒಂದು ಮ್ಯಾಚ್ ಸೋತಿರೋ ಲೆಕ್ಕನೇ ಆಗೋಗ್ಬಿಡ್ತೈತಲ್ಲ ಗುರು 3 ಮ್ಯಾಚಲ್ಲಿ. ಸೊ ಮಳೆ ಬರೋದು ಬೇಡ ಗುರು. ಸೋತರು ಅದೇ ಹೇಳಿದಲ್ಲ, ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಮ್ಯಾಚ್ ಆಗಬೇಕು. ಅವಾಗಲೇ ಒಂಥರ ಮಜಾ. ಒಂದು ಮ್ಯಾಚು ಈ ಥರ ಕಾಲ್ಡ್ ಆಫ್ ಆಗೋಗ್ಬಿಡ್ತು ಅಂತಂದರೆ ಇರೋ 14 ಮ್ಯಾಚಲ್ಲಿ, ಅದು RCB ಮ್ಯಾಚು. IPLಗೆ ಎಷ್ಟು ಇವತ್ತು ಲಾಸ್ ಅವನಜ್ಜಿ. ಅದು ಈ ಥರ ಕಿಕ್ ಸ್ಟಾರ್ಟ್ ಆದಂಥ ಟೂರ್ನಮೆಂಟು, ರೀಸ್ಟಾರ್ಟ್ ಆದಂಥ ಟೂರ್ನಮೆಂಟು, ಮೊದಲನೇ ಮ್ಯಾಚಿನ ಈ ಥರ ಫ್ಲಾಪು ಅಂತಂದರೆ ಬೇಜಾರು ಖಂಡಿತ ಆಗುತ್ತೆ ಮಗ. ಇವಾಗ ಅಫಿಷಿಯಲಿ 4 ಟೀಮ್ ಔಟ್ ಆಗಿದ್ದಾರೆ, ಇನ್ನು 6 ಟೀಮು ಜೀವಂತವಾಗಿದೆ. ಅದರಲ್ಲಿ ಲಕ್ನೋ ಅವರು ಅಲ್ಲಿ ಉಸಿರಾಡ್ತಾ ಇದ್ದಾರೆ. ಹಿಂಗಾಗುತ್ತೋ ಅವ್ರ ಕತೆ ಗೊತ್ತಿಲ್ಲ. ಹೋಟೆಲ್ KKR ಅವ್ರಿಗಿನ ಮೇಲ್ಗಡೆ ಇದ್ದಾರೆ, ಬಟ್ ಆದರೂ ಎಲಿಮಿನೇಟ್ ಆಗಿದ್ದಾರೆ. ಅವ್ರದ್ದು 13 ಮ್ಯಾಚ್ ಆಗಿದೆ, ಅವ್ರು 11 ಮ್ಯಾಚ್ ಅಷ್ಟೇ ಆಗಿರೋದು. ಸೊ ಸೀನು ಕ್ರಿಟಿಕಲ್ ಆಗಿರೋದು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಸೀನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಮೇಲ್ಗಡೆ ಇರುವಂಥ ಟಾಪ್ 4 ತಂಡಗಳಿಗೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಸೊ ನೋಡುವ ಮಗ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಇವತ್ತಿನ ಮ್ಯಾಚು? ಇನ್ನೇನು ಬದನೆಕಾಯಿ ಅನಿಸಿಕೆ ಹೇಳೋಣ. ಅಲ್ಲಿ ಮಳೆ ಬಂದಲ್ಲಿ ಮ್ಯಾಚ್ ನಿಂತೈತೆ, ಅನಿಸಿಕೆ ಬೇರೆ ಹೇಳ್ಬೇಕು. ಅಲ್ಲಿ ಸುಮ್ಮನೆ ಮಲ್ಕ ಹೋಗ್ರು ಅಂತ ಹೇಳ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.